ಇಂದು ಗುಂಡು ಸಿಡಿಯಲಿದೆ. There will be some shots fired tonight. ಸೆಕ್ರೆಟರಿಗೆ ಮೊದಲೇ ಇದು ಹೇಗೆ ಗೊತ್ತಾಯಿತು? ಟ್ರಂಪ್ ಮೇಲೆ ಮತ್ತೆ ಅಟ್ಯಾಕ್. ಟ್ರಂಪ್ ಅವರ ರಾಜಕೀಯ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋಕೆ ಮಾಡಿದ ಮಾಸ್ಟರ್ ಪ್ಲಾನ್ ಇದಿರಬಹುದಾ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಅಮೆರಿಕದ ರಾಜಕೀಯ ಇತಿಹಾಸದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಂಥ ವಿವಾದಿತ ಮತ್ತು ಪ್ರಭಾವಿ ವ್ಯಕ್ತಿ ಮತ್ತೊಬ್ಬರಿಲ್ಲ. ಶನಿವಾರ ತಡರಾತ್ರಿ ನಡೆದ ಭೋಜನಕೂಟದಲ್ಲಿ ಟ್ರಂಪ್ ಅವರ ಮೇಲೆ ನಡೆದ ದಾಳಿಯ ಯತ್ನ ಅವರ ಭದ್ರತೆ ಮತ್ತು ಅಮೆರಿಕದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಭದ್ರತಾ ಏಜೆಂಟ್ಗಳ ಸಮಯ ಪ್ರಜ್ಞೆಯಿಂದ ಟ್ರಂಪ್ ಪ್ರಾಣಾಪಾಯದಿಂದ ಪಾರಾಗಿದ್ರೂ ಸಹ ಈ ಘಟನೆಯ ಹಿಂದೆ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಇದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಹಾಗಾದರೆ ಘಟನೆ ನಡೆದಿದ್ದು ಹೇಗೆ? ಶನಿವಾರ ರಾತ್ರಿ ಅಮೆರಿಕಾದಲ್ಲಿ ನಡೆದ ಒಂದು ಔಪಚಾರಿಕ ಭೋಜನ ಕಾರ್ಯಕ್ರಮದಲ್ಲಿ ಟ್ರಂಪ್ ಭಾಗವಹಿಸಿದ್ರು. ಈ ವೇಳೆ ಬಂದೂಕುದಾರಿಯೊಬ್ಬ ಬಾಲ್ ರೂಮ್ನತ್ತ ನುಗ್ಗೋಕೆ ಪ್ರಯತ್ನಿಸಿ ಗುಂಡನ್ನು ಹಾರಿಸ್ತಾನೆ. ತಕ್ಷಣ ಕಾರ್ಯಪ್ರವೃತ್ತರಾದಂಥ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಟ್ರಂಪ್ ಅವರನ್ನ ಸುತ್ತುವರೆದು ಸುರಕ್ಷಿತವಾಗಿ ಹೊರಗೆ ಕರೆತಂದ್ರು. ದಾಳಿಕೋರನನ್ನ ಹಿಡಿಯೋ ಪ್ರಯತ್ನದಲ್ಲಿ ಒಬ್ಬ ಭದ್ರತಾ ಸಿಬ್ಬಂದಿಗೆ ಗುಂಡು ತಗಲಿದೆ. ಅದೃಷ್ಟವಶಾತ್ ಇವರು ಬುಲೆಟ್ ಪ್ರೂಫ್ ಜಾಕೆಟ್ ಧರಿಸಿದ್ರಿಂದ ಈತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸೊ ಇದೊಂದು ಹೈ ಪ್ರೊಫೈಲ್ ಕಾರ್ಯಕ್ರಮ ಆಗಿರೋದ್ರಿಂದ ಭದ್ರತೆ ಬಹಳ ಗಟ್ಟಿಯಾಗಿರಬೇಕಾಗಿತ್ತು. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಅಮೆರಿಕದ ಅಧ್ಯಕ್ಷರಿಗೆ ಸೀಕ್ರೆಟ್ ಸರ್ವಿಸ್ ಭದ್ರತೆ ಇರುತ್ತೆ. ಸೊ ಈ ತಂಡ ಜಗತ್ತಿನಲ್ಲೇ ಅತ್ಯುತ್ತಮ ಭದ್ರತಾ ವ್ಯವಸ್ಥೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗತ್ತೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇನ್ನು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿಯ ಭವಿಷ್ಯದ ಹಿಂದಿನ ಮರ್ಮ ಏನು? ಸೊ ಈ ದಾಳಿ ನಂತರ ಎಲ್ಲರ ಗಮನ ಸೆಳೀತಾ ಇರೋದು ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿಯ ಹೇಳಿಕೆ. ಇಂದು ರಾತ್ರಿ ಕೆಲವು ಗುಂಡುಗಳು ಸಿಡಿಯಲಿದೆ, ಸಮ್ ಶಾಟ್ಸ್ ವಿಲ್ ಬಿ ಫೈರ್ಡ್ ಟು ನೈಟ್ ಅಂತ ಇವರು ಮೊದಲೇ ಹೇಳಿರೋದು ಕಾಡ್ಗಿಚ್ಚಿನಂತೆ ಹಬ್ಬಿದೆ. He is ready to rumble. I will tell you, this speech tonight will be classic Donald J. Trump. It'll be funny, it'll be entertaining. There will be some shots fired tonight in the room. ಒಬ್ಬ ಅಧಿಕೃತ ವ್ಯಕ್ತಿ ಇಂಥ ಮಾತನ್ನ ಆಡೋಕೆ ಹೇಗೆ ಸಾಧ್ಯ? ಅವ್ರಿಗೆ ಮೊದಲೇ ಮಾಹಿತಿ ಇತ್ತಾ ಅಥವಾ ಇದು ಕೇವಲ ಕಾಕತಾಳೀಯನ? ಒಂದ್ ವೇಳೆ ಇದು ಮೊದಲೇ ಗೊತ್ತಿದ್ದ ವಿಷಯವಾಗಿದ್ರೆ ಭದ್ರತೆಯಲ್ಲಿ ಅಷ್ಟೊಂದು ಲೋಪವಾಗಿದ್ದು ಹೇಗೆ? ಸೊ ಈ ಹೇಳಿಕೆ ಈಗ ಟ್ರಂಪ್ ಬೆಂಬಲಿಗರು ಮತ್ತು ವಿರೋಧಿಗಳ ನಡುವೆ ದೊಡ್ಡ ಮಟ್ಟದ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣ ಆಗಿದೆ. ಅಮೆರಿಕದ ಅಧ್ಯಕ್ಷರಿಗೆ ಇರುವಂತಹ ಭದ್ರತೆ ಸಾಮಾನ್ಯ ಆಗಿರೋದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯನ್ನು 10 ಬಾರಿ ತಪಾಸಣೆ ಮಾಡಿದ ನಂತರನೇ ಒಳಗೆ ಬಿಡಲಾಗತ್ತೆ. ಹೀಗಿರುವಾಗ ಶಂಕಿತ ವ್ಯಕ್ತಿಯೊಬ್ಬ ಉದ್ದನೆಯ ಆಯುಧವನ್ನ, ಒಂದು ಲಾಂಗ್ ವೆಪನ್ ಅನ್ನು ಹೊತ್ಕೊಂಡು ಹೋಟೆಲ್ ಒಳಗೆ ಬಂದಿದ್ದಾದ್ರೂ ಹೇಗೆ? ಸೊ ಪ್ರತ್ಯಕ್ಷದರ್ಶಿಗಳ ಪ್ರಕಾರ ನೋಡೋದಾದ್ರೆ ದಾಳಿಕೋರ ಸ್ಥಳದಲ್ಲಿ ಆಯುಧವನ್ನು ಜೋಡಿಸಿದ್ದಾನೆ. ಹೋಟೆಲ್ನಂತಹ ಕಿಕ್ಕಿರಿದ ಜಾಗದಲ್ಲಿ ಭದ್ರತಾ ಸಿಬ್ಬಂದಿಗಳ ಕಣ್ಣನ್ನು ತಪ್ಪಿಸಿ ಆಯುಧ ಜೋಡಿಸೋದು ಅಸಾಧ್ಯದ ಮಾತು. ಇನ್ನು ಹೋಟೆಲ್ಗೆ ಶಸ್ತ್ರಾಸ್ತ್ರಗಳ ಜೊತೆಗೆ ಪ್ರವೇಶ ಸಿಕ್ಕಿದ್ದು ಹೇಗೆ ಅನ್ನೋದು ತನಿಖಾ ಸಂಸ್ಥೆಗಳಿಗೂ ತಲೆನೋವಾಗಿ ಪರಿಣಮಿಸಿದೆ. ಇದು ಭದ್ರತಾ ಲೋಪನೋ ಅಥವಾ ಒಳಗಿನವರೇ ಯಾರಾದರೂ ಸಹಾಯ ಮಾಡಿದ್ರೋ ಅಥವಾ ತನ್ನ ಮೇಲೆ ಒಂದು ಮರುಕ ಹುಟ್ಟಿಸ್ಕೊಳ್ಳೋ ಸಲುವಾಗಿ ಟ್ರಂಪ್ ಆಡಿದ ಆಟನೋ ಅನ್ನೋ ಶಂಕೆ ಮೂಡಿದೆ. ಇನ್ನು ಇದು ಟ್ರಂಪ್ ಅವರದ್ದೇ ಮಾಸ್ಟರ್ ಪ್ಲಾನ್ ಇರಬಹುದಾ? ಈ ಅನುಮಾನ ಮೂಡೋಕೆ ಬಲವಾದ ಕಾರಣಗಳಿದೆ. ಈ ಹಿಂದೆಯೂ ಚುನಾವಣಾ ರ್ಯಾಲಿಯೊಂದರಲ್ಲಿ ಟ್ರಂಪ್ ಮೇಲೆ ದಾಳಿ ಆಗಿತ್ತು. ಆಗ ಗುಂಡು ಅವರ ಕಿವಿಯನ್ನ ಸವರ್ಕೊಂಡು ಹೋಗಿತ್ತು. ಸೊ ಆ ಘಟನೆ ನಂತರ ಟ್ರಂಪ್ ಅವರ ಜನಪ್ರಿಯತೆ ದಿಢೀರಂತ ಏರಿಕೆ ಆಗಿತ್ತು. ಹಾಗಾಗಿ ಈ ಘಟನೆಗಳನ್ನ ಟ್ರಂಪ್ ಅವರ ಪಬ್ಲಿಸಿಟಿ ಸ್ಟಂಟ್ ಅಂತ ಕೂಡ ಶಂಕಿಸೋ ಅಗತ್ಯತೆ ಇದೆ. ಸೊ ಇವರ ರಾಜಕೀಯ ಶೈಲಿ, ಗಮನ ಸೆಳೆಯೋ ವಿಧಾನ ಮತ್ತು ವಿವಾದಗಳನ್ನು ತಮ್ಮ ಪರವಾಗಿ ಬಳಸ್ಕೊಳ್ಳೋ ಗುಣವನ್ನ ಗಮನದಲ್ಲಿ ಇಟ್ಕೊಂಡ್ರೆ ಈ ರೀತಿ ಸಂಶಯಗಳು ಹುಟ್ಟೋದು ಸಹಜ. ಇನ್ನು ರಾಜಕೀಯದಲ್ಲಿ ಸಿಂಪತಿ ವೋಟ್ ಅಥವಾ ಜನರ ಸಹಾನುಭೂತಿಯನ್ನ ಪಡೆಯೋದು ಬಹಳ ಪ್ರಮುಖವಾದಂಥ ಅಂಶ. ಜೀವಾಪಾಯದಿಂದ ಪಾರಾದ ನಾಯಕನಾಗಿ ಚಿತ್ರಿಸಿದ್ರೆ ಅದು ಜನರಲ್ಲಿ ಒಂದು ಭಾವನಾತ್ಮಕವಾಗಿ ಸಹಾಯ ಮಾಡಬಹುದು ಅನ್ನೋ ಪ್ಲಾನ್ ಟ್ರಂಪ್ದಾಗಿರ್ಬಹುದು. ಸೊ ಈ ಸಂದರ್ಭದಲ್ಲಿ ಮತ್ತೆ ಅಂತಹದ್ದೇ ದಾಳಿ ನಡೆದಿರೋದು ಜನರ ಸಹಾನುಭೂತಿ ಗಳಿಸೋ ತಂತ್ರ ಇರಬಹುದಾ ಅಂತ ವಿಶ್ಲೇಷಕರು ವಿಶ್ಲೇಷಿಸ್ತಿದ್ದಾರೆ. ಸೊ ಹಾಗೇನೆ ಜನರ ಮನಸ್ಸಲ್ಲಿರುವಂಥ ಕೆಲವು ಪ್ರಶ್ನೆಗಳಿದೆ.
ಯಾವಾಗಲೂ ಟ್ರಂಪ್ ಪ್ರಾಣಾಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗೋದು ಹೇಗೆ? ದಾಳಿಗಳು ನಡೆದಾಗ್ಲೆಲ್ಲ ಟ್ರಂಪ್ ಹೆಚ್ಚು ಬಲಿಷ್ಠವಾಗಿ ಮತ್ತು ಜನಪ್ರಿಯರಾಗಿ ಹೊರಹೊಮ್ತಾ ಇರೋದು ಯಾಕೆ? ಸೊ ಇದು ಮತದಾರರ ಗಮನವನ್ನು ಸೆಳೆಯೋಕೆ ರೂಪಿಸಿದ ಪ್ರಹಸನನ? ಸೊ ಇನ್ನು ಈ ದಾಳಿಕೋರ ಬಳಸಿದಂಥ ಆಯುಧದ ಬಗ್ಗೆ ಪೊಲೀಸರು ಇನ್ನೂ ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿಲ್ಲ. ಉದ್ದನೆಯ ಆಯುಧ ಅಂತಂದ್ರೆ ಒಂದು ಸ್ನೈಪರ್ ರೈಫಲ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಒಂದು ಸುಧಾರಿತ ಆಯುಧ ಆಗಿರ್ಬೋದು. ಈ ಆಯುಧವನ್ನು ಬಿಡಿಭಾಗಗಳಾಗಿ ತಂದು ಹೋಟೆಲ್ ಒಳಗೆ ಜೋಡಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಇದು ಎಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಅನ್ನೋದನ್ನು ತೋರಿಸುತ್ತೆ. ಸೊ ಸದ್ಯಕ್ಕೆ ದಾಳಿಕೋರನ ಹಿನ್ನೆಲೆ ಬಗ್ಗೆ ತನಿಖೆ ನಡೀತಾ ಇದೆ. ಗಾಯಗೊಂಡ ಭದ್ರತಾ ಸಿಬ್ಬಂದಿ ಚೇತರಿಸಿಕೊಳ್ತಿದ್ದಾರೆ. ಆದರೆ ಈ ಘಟನೆ ಟ್ರಂಪ್ ಜನಪ್ರಿಯತೆಯನ್ನು ಸಂಪೂರ್ಣವಾಗಿ ಬದಲಿಸಬಹುದು. ಈ ದಾಳಿಯಿಂದ ಟ್ರಂಪ್ ಅವರಿಗೆ ರಾಜಕೀಯವಾಗಿ ಲಾಭವಾಗುತ್ತಾ ಅಥವಾ ಇದು ಅವರ ವಿರುದ್ಧ ನಡೆದಂಥ ನಿಜವಾದ ಸಂಚ ಅನ್ನೋದು ತನಿಖೆಯಿಂದ ಹೊರಗೆ ಬರಬೇಕು. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಅಮೆರಿಕಾದಂಥ ದೊಡ್ಡ ದೇಶದ ಅಧ್ಯಕ್ಷನ ಮೇಲೆ ಪದೇ ಪದೇ ಇಂಥ ದಾಳಿಗಳು ನಡೆಯೋದು ಸಾಮಾನ್ಯ ವಿಚಾರ ಅಲ್ಲ. ಶ್ವೇತಭವನದ ಕಾರ್ಯದರ್ಶಿಯ ಹೇಳಿಕೆ ಮತ್ತು ಭದ್ರತಾ ಲೋಪಗಳ ಬಗ್ಗೆ ನ್ಯಾಯಾಂಗ ತನಿಖೆಯಾದಾಗ ಮಾತ್ರ ಸತ್ಯಾಂಶ ಹೊರಗೆ ಬರೋಕ್ಕೆ ಸಾಧ್ಯ. ಅಲ್ಲಿಯವರೆಗೆ ಈ ಘಟನೆ ಕೇವಲ ಒಂದು ದಾಳಿಯ ಯತ್ನವಾಗಿ ಉಳಿಯದೆ ಅಮೆರಿಕ ರಾಜಕೀಯದ ಅತಿದೊಡ್ಡ ನಿಗೂಢಗಳಲ್ಲಿ ಒಂದಾಗಿ ಉಳಿಯೋದ್ರಲ್ಲಿ ಸಂಶಯನೇ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.